ಅರಿಶಿನ 1 kg ಹ್ಮ್ 1 kg ಅರಿಶಿನ ಕಲ್ಲುಪ್ಪು ಇರುತ್ತಲ್ಲ, ಕಲ್ಲುಪ್ಪಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹ್ಮ್ ಚೆಲ್ಲಬೇಕು. ಚೆಲ್ಬಿಟ್ಟು ಮತ್ತೆ ನೀರು ಬಿಡಿ. ಹ್ಮ್ ನೀರು ಬಿಟ್ಟು ಆಮೇಲೆ ಇದ್ರ ಮೇಲೆ ಕಾಂಕ್ರೀಟ್ ಜೆಲ್ಲಿ ಹಾಕಿ ನೀವು ಕಟ್ಟಡ ಸ್ಟಾರ್ಟ್ ಮಾಡಿ. ಹ್ಮ್. ಸೊ ಶುದ್ಧೀಕರಣ ಮಾಡಬೇಕು. ಯಾಕಂದರೆ ನಿಂತೋಗಿರೋವಾಗ ಇದು ಏನೋ ಒಂದು ದೋಷ ಇರುತ್ತೆ. ಆ ದೋಷ ನಿವಾರಣೆ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಹ್ಮ್ ಅದು ಏನೇನು ದೋಷ ಇದೆ, ಕೆಳಗಡೆ ಏನು ಮಣ್ಣಲ್ಲಿ ಅಂತ. ನಮಸ್ಕಾರ ಸ್ನೇಹಿತರೆ, ನಮ್ಮ ಅಖಂಡ ವಾಸ್ತುಗೆ ಸ್ವಾಗತ. ಇವತ್ತು ನಾವು ಚನ್ನರಾಯಪಟ್ಟಣ ಇಲ್ಲಿಂದ ಎಷ್ಟು ಯಾವ ಊರನೇದು? ಮಂಚೇನಹಳ್ಳಿ ಅಂತ. ಮಂಚೇನಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು, 15 ಕಿಲೋಮೀಟರ್. 15 ಕಿಲೋಮೀಟ್ರ್. ನಾವು ಹೋಗಿದ್ದು ಅವತ್ತು ತಿಂಡಿ ತಿಂದಿದ್ದು ನುಗ್ಗೇಹಳ್ಳಿ ಹತ್ರ ಪಕ್ಕದಲ್ಲಿ ವಿಲೇಜು. ಅಣ್ಣವರು ಒಂದು ಮನೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನು ಹಳೆಯದು ಪಾಯ ಆಲ್ರೆಡಿ 6 ವರ್ಷ ಆಯ್ತು ಹಾಕಿ. 7 ವರ್ಷ ಆಗಿದೆ ಪಾಯ ಹಾಕಿ. ಸೊ ಅದು ಯಾವಾಗಲೂ ನಾನೀಗ ಯಾವಾಗಲೇ ಇನ್ನೊಂದು ಮನೆ ನೋಡ್ಕೊಂಬಂದೆ ಆ ಊರಲ್ಲಿ. ಯಾವ ಊರದು? ಬೆಳಗಟ್ಟೆ. ಅಲ್ಲೂ ಅಷ್ಟೇ 6 ವರ್ಷ ಆಯಿತು ಪಾಯ ಹಾಕಿ. ಈಗ ಸ್ಟಾರ್ಟ್ ಮಾಡಿದ್ರು ಅವರು. ಸ್ಟಾರ್ಟ್ ಮಾಡಿ ಮನೆ ಸ್ಟಾರ್ಟ್ ಮಾಡಿದ್ದಾರೆ. ಇದೇನಾಗುತ್ತೆ ಅಣ್ಣ, ಸ್ವಲ್ಪ ಒಂದು ಟಿಲ್ಟ್ ಇದೆ, ಒಂದು 10-12%, 10-15% ಟಿಲ್ಟ್ ಇದೆ. ಏನು ತೊಂದರೆ ಇಲ್ಲ. ಹಾಂ, 10, 12, 15, 10-12 ಓಕೆ. 15 ಮೇಲೆ ಇದ್ರೆ ನನ್ನ ಮಗನ ಸ್ವಲ್ಪ ಕೆಲಸ ಕೊಡುತ್ತೆ. ನಾವು ಸಿಂಗಲ್ ಡೋರ್ ಇಟ್ಟರೆ, ಕ್ರಾಸ್ ಇರುವಾಗ ಸಿಂಗಲ್ ಡೋರ್ ಇಟ್ಟರೆ ಏನಾಗುತ್ತೆ, ಅಗ್ನಿಮೂಲ ಬಂದು ಏನು ಸೌತ್ ಬಂದು ಈಸ್ಟಲ್ಲಿ ಸೇರುತ್ತೆ, ಈಸ್ಟ್ ಬಂದು ನಾರ್ತ್ಗೆ ಹೋಗುತ್ತೆ, ನಾರ್ತು ಹಿಂಗೆ ಹೋಗುತ್ತೆ, ರೊಟೇಟ್ ಆಗುತ್ತೆ ಟೋಟಲ್. ಸೊ ಅದರಿಂದ ನಾನು 2 ಡೋರ್ ಕೊಡ್ತೀನಿ ನಿಮಗೆ. 2 ಡೋರ್ ಇಟ್ಕೊಂಡಾಗ ಏನಾಗುತ್ತೆ, ಈ ಪೂರ್ವದಲ್ಲಿ ಬರೋ 70% ಎನರ್ಜಿ ಬರುತ್ತೆ. ನಾರ್ತಲ್ಲಿ ಆಲ್ರೆಡಿ ನಾರ್ತ್ ಇರೋದ್ರಿಂದ ನಾರ್ತ್ ಫುಲ್ ಬರುತ್ತೆ. ಈ ಈಸ್ಟ್ 20% ನಾರ್ತಲ್ಲಿ ಬರುತ್ತೆ. ಅದಾಯ್ತಾ? ಹಂಗೆ ಸೆಟ್ ಮಾಡೋಣ, ಓಕೆನಾ? ಇದು ಬಾಗಿಲು ಇಟ್ಟಿದ್ದೀರಾ, ಒಳ್ಳೆ ದಿವಸ ಅಂತಲ್ವಾ? ಹಾಂ, ಚೆನ್ನಾಗಿದೆ. ಬನ್ನಿ, ನಿಮಗೆ ಫಸ್ಟು ಅಣ್ಣ ಇದು 4-5 ವರ್ಷ ನಿಂತೋಗಿತ್ತಲ್ಲ ಅಣ್ಣ, 5 ವರ್ಷ. ಇದೆಯಲ್ಲ, ಈ ಮಣ್ಣು ಮೇಲೆ ಎಲ್ಲ ತೆಗಿಸ್ಬಿಡಿ ಮಣ್ಣು ಪೂರ್ತಿ ಒಂದು ಅರ್ಧ ಅಡಿ 1 ಅಡಿ ಎತ್ಬಿಟ್ಟು ಹೊಸ ಮಣ್ಣು ಸ್ವಲ್ಪ ದಿಬ್ಬದಲ್ಲಿರೋ ಥರ ಹೊಸ ಮಣ್ಣು ಫಸ್ಟ್ ಎತ್ಬಿಟ್ಟು ಚೆನ್ನಾಗಿ ಹಿಂಗೆ ಕೆದಕ್ಸಿ. ನಾವು ಸೊಪ್ಪೆಲ್ಲ ಹಾಕಲ್ವಾ, ಆ ಥರ ಕೆದಕ್ಸ್ಬಿಟ್ಟು ಹಳ್ಳ ಮಾಡ್ತಿರಲ್ಲ, ಸ್ವಲ್ಪ ಅರ್ಧ ಅಡಿ ಮಾಡಿ ಇದರಲ್ಲಿ ಒಂದು 50 kg ಕಲ್ಲುಪ್ಪು ಹಾಕ್ಬೇಕು. 50 kg ಕಲ್ಲುಪ್ಪು, 1 kg ಬಿಳಿ ಸಾಸಿವೆ ಚೆನ್ನಾಗಿ ಚೆಲ್ಬಿಟ್ಟು ನೀರು ಬಿಡಬೇಕು. ನೀರು ಬಿಟ್ಟು ಗಡಾರಲ್ಲಿ ಹಿಂಗೆ ಸ್ವಲ್ಪ ಗಾತ ಹಾಕಿ ಅದನ್ನು ಆರೆಯಲ್ಲಿ ಹಿಂಗೆ ಇದು ಮಾಡಬೇಕು. ಚೆನ್ನಾಗಿ ಅದು ಹಿಡಿಬೇಕು. ಹಂಗೆ ಒಂದು 2 ಸಲ ಮಾಡ್ರಿ. 2 ಸಲ. 3ನೇ ಸಲ ನವಧಾನ್ಯಗಳನ್ನು ಚೆಲ್ಬಿಡ್ರಿ. ನವಧಾನ್ಯ ಸಿಗ್ತವೆ ಅಂಗಡಿಯಲ್ಲಿ. ಆ ಧಾನ್ಯಗಳು ಒಂದು 2 kg ತಂದ್ಬಿಟ್ಟು ಪೂರ್ತಿ ಚೆಲ್ಬಿಟ್ಟು ರಾತ್ರಿ ನೆನೆಸಾಕ್ಬೇಕು ಬಕೆಟಲ್ಲಿ. ನೆನೆಸ್ಬಿಟ್ಟು ಬೆಳಗ್ಗೆ ತಗೊಂಬಂದು ಚೆನ್ನಾಗಿ ಚೆಲ್ಬಿಟ್ಟು ನೀರು ಬಿಡಬೇಕು. ನೀರು ಬಿಟ್ಟರೆ ಅದೆಲ್ಲ ಮೊಳಕೆ ಬರುತ್ತೆ. ಒಂದು 4 ದಿವಸಕ್ಕೆ 5 ದಿವಸಕ್ಕೆ ಮೊಳಕೆ ಬರುತ್ತೆ. ಅದನ್ನು ದನ ಕರುನ ಕರ್ಕೊಂಡು ಮೇಯಿಸ್ಬೇಕು. ಪೂರ್ತಿ ಅದನ್ನು ದನ ಕರುಕ್ಕೆ ಮೇಯಿಸ್ಬಿಟ್ಟು ಮತ್ತಿನ್ನೊಂದ್ಸಲಿ ನೀವು ಸಗಣಿ, ಗಂಜಲ, ಬಿಳಿ ಸಾಸಿವೆ, ಕಲ್ಲುಪ್ಪು ಮತ್ತೆ ಹಾಕ್ಬೇಕು. ಇದಕ್ಕೆ ಪೂರ್ತಿ ಸೈಟ್ಗೆ ಹಾಕಿ ಅರಿಶಿನ 1 kg 1 kg ಅರಿಶಿನ ಕಲ್ಲುಪ್ಪು ಇರುತ್ತಲ್ಲ, ಕಲ್ಲುಪ್ಪಲ್ಲಿ ಮಿಕ್ಸ್ ಮಾಡಿಬಿಟ್ಟು ಚೆಲ್ಲಬೇಕು. ಚೆಲ್ಬಿಟ್ಟು ಮತ್ತೆ ನೀರು ಬಿಡಿ. ನೀರು ಬಿಟ್ಟು ಆಮೇಲೆ ಇದ್ರ ಮೇಲೆ ಕಾಂಕ್ರೀಟ್ ಜೆಲ್ಲಿ ಹಾಕಿ ನೀವು ಕಟ್ಟಡ ಸ್ಟಾರ್ಟ್ ಮಾಡಿ. ಸೊ ಶುದ್ಧೀಕರಣ ಮಾಡಬೇಕು. ಯಾಕಂದರೆ ನಿಂತೋಗಿರೋವಾಗ ಇದು ಏನೋ ಒಂದು ದೋಷ ಇರುತ್ತೆ. ಆ ದೋಷ ನಿವಾರಣೆ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ ಅದು ಏನೇನು ದೋಷ ಇದೆ, ಕೆಳಗಡೆ ಏನು ಮಣ್ಣಲ್ಲಿ. ಸೊ ಅದನ್ನು ಆ ದೋಷನ ಕ್ಲಿಯರ್ ಮಾಡಬೇಕು ಅಣ್ಣ. ಇಷ್ಟು ಮಾಡಬೇಕು ಫಸ್ಟು, ಆಯಿತಾ? ಇದಕ್ಕಿಂತ ಮುಂಚೆ ಈ ಪಶ್ಚಿಮ ದಕ್ಷಿಣ ಕಾಂಪೌಂಡ್ ಹಾಕ್ಬೇಕು. ನೋಡಿ, ಅದು ರೋಡ್ ಬಂದ್ಬಿಡ್ತು. ಹಾಂ, ಹೌದು, ಹೌದಮ್ಮ. ನೀವು ಫಸ್ಟು ನಾನು ಹೇಳಿದ್ದು ಫಸ್ಟ್ ಕಾಂಪೌಂಡ್ ನಾಳೆನೆ ರೆಡಿಮೇಡು ತರಿಸ್ಬಿಡಿ. ಇಲ್ಲಿಂದ ಹಂಗೆ ಅಲ್ಲಿಂದ ಅಲ್ಲಿಗೆ ಹಾಕಿ. 2 ಸಾಕು. 2 ಸ್ವಲ್ಪ ಹೈಟ್ ಹಾಕಿ ಒಂದು 7 ಅಡಿ 8 ಅಡಿ ಎಷ್ಟಾಗುತ್ತೋ ಅಷ್ಟು ಹಾಕಿ. ಫಸ್ಟ್ ಅದು ಹಾಕಿ ಇದನ್ನು ಶುದ್ಧೀಕರಣ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವುದೇ ಕಾರಣಕ್ಕೂ ಕೆಲಸ ನಿಲ್ಲಲ್ಲ, ಆಯ್ತಣ್ಣ? ಈ ಪ್ಲಾನಿಂಗ್ ನಾನು ಕಳಿಸಿದಾಗ ನಾನು ನಿಮ್ಗೊಂದು ಪ್ಲಾನ್ ಕಳಿಸ್ತೀನಿ. ಈಗ ನಮ್ಮ ಇಂಜಿನಿಯರ್ ಇಲ್ಲೇ ಇದ್ದಾರೆ. ನಿಮ್ಗೊಂದು ಇದನ್ನು ಪ್ಲಾನ್ ಒಂದು ರೆಡಿ ಮಾಡಿಕೊಡ್ತೀನಿ. ಈಗ ಅಲ್ಲಿ ಇದಕ್ಕೆ ಹೋಗ್ತೀನಿ ಹೋಟ್ಲಿಗೆ. ಇಲ್ಲೊಂದು ಡೋರ್ ಕೊಡಬೇಕು. ಯಾಕಂದರೆ ಇದು ಸ್ವಲ್ಪ ಪೂರ್ವ ಹಿಂಗಿರೋದ್ರಿಂದ, ಸ್ವಲ್ಪ ಕ್ರಾಸ್ ಇರೋದ್ರಿಂದ, ಸ್ವಲ್ಪ ಕ್ರಾಸ್ ಇದೆ. ಇಲ್ಲೇ ಕೊಡ್ಬೇಕಾ, ಕಡೆಗೆ ಕೊಡಕ್ಕೆ ಬರಲ್ಲ? ಇಲ್ಲಿ ಕೊಡಬೇಕು. ಇಲ್ಲಿ ಬಿಟ್ಟರೆ ಇದು ಹಾಲಿದು. ಇದು ಇಲ್ಲ, ಇದು ಹಾಲು. ಇದು ಹಾಲಲ್ಲಿ ಇಲ್ಲಿ ಕೊಡ್ಬೋದು. ಇಲ್ಲಿ ಇದೇನು ಬರಲ್ಲ, ಇದು ಹೋಗುತ್ತಿದ್ದು. ಯಾವುದು? ಇದು ಮುಚ್ಚೋಗುತ್ತೆ. ಮುಚ್ಚೋಗುತ್ತಾ? ಹಂಗಾರೆ ಇಲ್ಲೇ ಕೊಡ್ರಿ. ಇಲ್ಲಿ ಕೊಡ್ರಿ. ಇಲ್ಲಿ ಕೊಡಿ ಇನ್ನೊಂದು.
ಆಯ್ತಾ ನೀವು ದಕ್ಷಿಣಕ್ಕೆ ರೋಡ್ ಬಂದಿರೋದ್ರಿಂದ ಹ್ಞೂಮ್ಮ ಬಾಗ್ಲು ಮಾಡ್ಬೇಕು ಅಂತ ಹೇಳ್ತಿದ್ರಲ್ಲ ಹೌದು, ಅಂದ್ರೆ ಅಲ್ಲಿ ಅಂದ್ರೆ ಡೋರಲ್ಲಿ ಕೊಡಬೇಕು ದಕ್ಷಿಣ. ನೀವು ಕೆಲವರು ನಮಗೆ ಬೇಡವೇ ಬೇಡ ಅಂತಾರೆ, ಕೊಡೋಂಗೆ ಇಲ್ಲ ನಮ್ಗೆ, ನಮ್ ದಕ್ಷಿಣ ಆಗ್ ಬರಲ್ಲ. ಯಾಕಂದ್ರೆ ದಕ್ಷಿಣ ಹಳೆ ಕಾಲದ ನೋಡಿ ಹಂಗಿರುತ್ತಮ್ಮ, ಸೆಂಟ್ರ್ ಬಾಗಿಲಿರೋದು. ದಕ್ಷಿಣ ಸೆಂಟ್ರ್ ಬಾಗಿಲಿದ್ದಾಗ ಮನೆಯಲ್ಲಿ ಸಾವುಗಳು ನೋವುಗಳು ಜಾಸ್ತಿ ಆಗೋದು. ಸೊ ಅದು ಎದುರ್ಕೊಂಡ್ಬಿಡ್ತಾರೆ ಜನ. ಕರೆಕ್ಟ್ ಆಗಿ ಇಡ್ಬೇಕು, ಯಾವ ಪ್ಲೇಸ್ ಅಲ್ಲಿ ಕರೆಕ್ಟ್ ಆಗಿ ಇಟ್ರೆ ಕರೆಕ್ಟ್ ಆಗುತ್ತೆ. ಈಗ ನೀವು ಅಲ್ಲಿ ಇಡಿ ಅಂದ್ರೆ ನಾನು ಅಲ್ಲಿ ಕೊಡ್ತೀನಿ, ಮೇನ್ ಡೋರ್ ಆ ಕಡೆಗೆ ಕೊಡ್ತೀನಿ. ಅದನ್ನ ನಾವು ಅದೇ ಉದ್ದೇಶಕ್ಕೆ ನಾವು ಈಗ ಇಷ್ಟ ದಿನ ಲೇಟ್ ಹ್ಞೂನಮ್ಮ. ಇನ್ನು ಕೊಡ್ಲೇಬೇಕು, ಅದು ಒಳ್ಳೇದು ಅನ್ನೋದಾದ್ರೆ ಬಾಗ್ಲಲ್ಲಿ ಕೊಡ್ಲೇಬೇಕು ಅಂದ್ರೆ ಕೊಡೋದು, ಇಲ್ದವ್ರ ಸುಮ್ನೆ ಏನ್ ಅವಶ್ಯಕತೆ ಇಲ್ಲ. ನೋಡಕ್ ಆಗಲ್ಲ. ನಾನು ಹೇಳಿದ್ದು ನಿಮ್ಗೆ ಅಲ್ಲಿ ಕೊಡೋಣ ಅಂದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ರೋಡ್ ಅಲ್ಲಿ ಇರೋದ್ರಿಂದ. ಅದೇ ರೋಡ್ ಮೇನ್ ರೋಡ್ ಅಲ್ಲಿ ರೋಡ್ ಅಲ್ಲಿ ಇರೋದ್ರಿಂದ ರೋಡ್ ಕಡೆ ಡೋರ್ ಇಡಬೇಕು. ನೀವು ಬರೀ ಅಡಿಗೆ ಮನೇಲಿ ಇಟ್ಕೊಂತೀವಿ, ನಾವು ಇಲ್ಲಿ ಓಡಾಡ್ಕೊಂತೀವಿ ಅಂದ್ರೆ ಅಡಿಗೆ ಮನೇಲಿ ಒಂದು ಡೋರ್ ಕೊಡ್ತೀನಿ ಆಚೆಗೆ, ಆಯ್ತಾನಮ್ಮ. ಒಂದು ಡೋರ್ ಇರ್ಬೇಕು ಅಷ್ಟೇ. ಅಲ್ಲಿ ಇಲ್ಲೂ ಮಾಡ್ಬೇಕಾಗುತ್ತಾಗ ಉತ್ತರ ಮಾಡ್ಬೇಕು. ಹೌದು, ಈಗ ಉತ್ತರ 3 ಬಾಗ್ಲು ಬರುತ್ತಲ್ಲ ಮೇನ್ ಡೋರ್. ಎಲ್ಲಿ ಅಲ್ಲ ಈಗ ಇಲ್ಲೊಂದು ಅಲ್ಲೊಂದು ಕೊಟ್ಟಾಗ 3 ಡೋರ್ ಬರುತ್ತಲ್ಲ. ಏನಾಗಲ್ಲಮ್ಮ, ಡೋರು ಸಂಖ್ಯಾಶಾಸ್ತ್ರ ವಾಸ್ತುಗೂ ಸಂಬಂಧ ಇಲ್ಲ. ಈ ದಿಕ್ಕಿನ ಎನರ್ಜಿ ತಗೋಬೇಕು. ಇದು ನಮ್ ಕಡೆ ಏನಾಗ್ಬಿಟ್ಟಿದೆ, ಹಳ್ಳಿ ಕಡೆ 3 ಬಾಗ್ಲು 6 ಡೋರು ಅಲ್ಲ, ಅದಕ್ಕೆ ನಾವು ಹಿಂಗಾಗ್ಬಿಟ್ಟಿದೆ. ಹಂಗ ನಾವಲ್ಲಿ ಆ ಕಡೆಯಿಂದಲೂ ಒಂದ್ ಡೋರ್ ಕೊಡೋಣ ಅನ್ಕೊಂಡಿದೀನಿ. ಕೊಡ್ಬೇಕು, ಅಲ್ಲಿ ಕೊಡ್ಲೇಬೇಕು. ನಾನು ಅಲ್ಲಿ ಕೊಡ್ತೀನಿ, ಯಾಕಂದ್ರೆ ನೀವೆಲ್ಲ ವ್ಯವಹಾರ ಬಿಸ್ನೆಸ್ ವ್ಯವಹಾರ ಮಾಡೋದ್ರಿಂದ ವೆಸ್ಟ್ ಇರ್ಬೇಕು. ಅದು ಸಲಸ್ ನಮ್ಗೆ ಅದೇ ಬರೋದು. ಹೌದು, ಪಶ್ಚಿಮಕ್ಕೆ ಅದೇ ನಮ್ಮ ಅಲ್ಲೊಂದು ಕೊಡ್ತೀನಿ, ಇದ್ರ ಆಪೋಸಿಟ್. ಇಲ್ಲಿ ಇದ್ರ ಆಪೋಸಿಟ್ ಅಲ್ಲೊಂದು ಕೊಡ್ತೀನಿ, ಆಯ್ತಾ. ಇದ್ರ ಆಪೋಸಿಟ್ ಅಲ್ಲೂ ಕೊಡ್ತೀನಿ. ನೀವು ಅಡುಗೆ ಮನೆ ಇಲ್ಲಾದ್ರೂ ಮಾಡ್ಕೊಳ್ಳಿ, ಇಲ್ಲಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. 2 ಆಪ್ಷನ್ ಇದೆ. ನೀವು ಮೇನ್ ಡೋರ್ ಇದು ಮಾಡ್ತೀವಿ, ಅದು ವರಂಡ ಮಾಡ್ತೀವಿ ಅನ್ಕೊಂಡ್ರೆ ನಿಮ್ಗೆ ಅಲ್ಲೇ ಕಿಚನ್ ಕೊಡ್ತೀನಿ ವಾಯುವ್ಯದಲ್ಲಿ. ಆ ದಿಕ್ಕು ಆ ಬಾಗಿಲು ನಮ್ಗೆ ಅಲ್ಲಿ ಬಾಗಿಲು ಇಡೋದ್ರಿಂದ ಕಿಚನ್ ಬರುತ್ತಲ್ಲ, ಅಗ್ನಿ ಉರಿಯುತ್ತಲ್ಲ, ಆಗ ನಮಗೆ ಏನಾಗಲ್ಲ. ವಾಯುವ್ಯದಲ್ಲಿ ಕಿಚನ್ ಬೆಳಿಬೋದು. ನಿಮ್ಗೆ ಇದು ಬಂದಿರೋದ್ರಿಂದ, ದಕ್ಷಿಣದ ಡೋರ್ ನಿಮ್ಗೆ ಮೇನ್ ಡೋರ್ ಬಂದಿರೋದ್ರಿಂದ ನಿಮಗೆ ಈ ಸೈಟ್ ಸಿಕ್ಕಿದೆ ಅಂದ್ರೇನೆ ಈ ಕಡೆ ಅಡುಗೆ ಮನೆ ಮಾಡ್ಕೋಬೇಕು ಅಂತ ಅರ್ಥ. ಅರ್ಥ ಆಯ್ತಾ ಸಾ? ದಕ್ಷಿಣ ಸಿಕ್ಕಿದೆ ಅಂದ್ರೆ ದಕ್ಷಿಣದಲ್ಲಿ ಮಾಡಂಗಿಲ್ಲ ಅಲ್ಲಿ ನಾವು, ಅಂದ್ರೆ ಮಾಡ್ಬೋದು, ಬಟ್ ಅಲ್ಲಿ ಡೋರ್ ಇಡ್ಬೇಕಲ್ಲ, ಇಡಬೇಕು. ಅದಕ್ಕೆ ಮೇನ್ ಡೋರ್ ಅದು ಮಾಡ್ಕೊಂಡು ಅಡುಗೆ ಮನೆ ಇಲ್ಲಿ ಮಾಡ್ಕೋಬಹುದು. ಇಲ್ಲ ಸರ್ ನಾವು ಅಲ್ಲೇ ಅಡುಗೆ ಮನೆ ಇರ್ಲಿ ಅಂದ್ರೆ ಒಂದು ಡೋರ್ ಕೊಟ್ಟಿರ್ತೀನಿ, ಅಡುಗೆ ಮನೆ ಕೊಡ್ತೀನಿ. ಅದೇ ಅಲ್ಲೇ ಪಕ್ಕದಲ್ಲೇ ಒಂದು ಡೋರ್ ಕೊಟ್ರೆ. ಹೌದೌದು, ಅಲ್ಲೇ ಸೆಟ್ ಮಾಡ್ತೀನಿ. ಅಲ್ಲೇ ಎಂಟ್ರಿ, ಮತ್ತೆ ಆಚೆಗೆ ಹೋಗಕ್ಕೆ ಸಣ್ಣ ಎಂಟ್ರಿ ಕೊಡ್ತೀನಿ, ಮತ್ತೆ ಒಳಗಡೆ ಬರಕ್ಕೆ ಹಿಂಗ್ ಕೊಡ್ತೀನಿ. ಬರೋರೆಲ್ಲ ಹಿಂಗ್ ಬರ್ಬೋದು. ನಿಮ್ ವಾಸ್ತುಗೋಸ್ಕರ ಒಂದು ಡೋರ್, ದಕ್ಷಿಣ ಡೋರ್ ಒಂದು ವಾಸ್ತುಗಿರುತ್ತೆ. ಆ ರೋಡ್ ಇರೋದ್ರಿಂದ. ಅಲ್ಲಿ ರೋಡ್ ಇಲ್ಲ ಅಂದ್ರೆ ಬೇಡ, ಚಿಕ್ಕ ಮಾಮೂಲಿ ಡೋರ್ ಇಟ್ಕೊಂಡ್ರೆ ಆಯ್ತು. ನಿಮ್ ಹಿಂದೆಗಡೆ ಅಲ್ಲಿ ಅಡಿಗೆ ಮನೆ ಓಡಾಡಕ್ಕೆ, ಅಲ್ಲಿ ಯುಟಿಲಿಟಿಗೆಲ್ಲ ಯೂಸ್ ಮಾಡಕ್ಕೆ, ಅಲ್ಲಿ ಬಂದು ಹೋಗಕ್ಕೆ ಒಂದು ಡೋರ್ ಅಷ್ಟೇ ವಾಸ್ತುಗೆ, ಆಯ್ತಾ. ಬರೋರೆಲ್ಲ ಹಿಂಗ್ ಬರ್ತಾರೆ, ಈ ಡೋರಲ್ಲಿ ಬರ್ಲಿ. ನಿಮ್ಗೆ ಇದು ಉತ್ತರ, ಯಾಕಂದ್ರೆ ಇದು ಕ್ರಾಸ್ ಇರೋದ್ರಿಂದ ನೀವು ಓಡಾಡ್ಬೇಕಾರೆ, ನೀವು ಹೋಗ್ಬೇಕಾರೆ ಉತ್ತರದಿಂದ ಓಡಾಡಿದ್ರೆ ತುಂಬಾ ಒಳ್ಳೇದು. ಯಾವಾಗ್ಲೂ ನಾವು ರೈಟ್ ಅಂತೀವಿ, ಬಲಗಡೆಗೆ ಬಂದು ಮತ್ತೆ ಬಲಗಡೆಗೆ ಹೋಗಿ ಹಿಂಗ್ ಹೋಗೋತರ. ಅರ್ಥ ಆಯ್ತಲ್ಲ? ಸೊ ಹಿಂಗ್ ಹೋದ್ರೆ ನೀವು ಒಳ್ಳೇದು. ಸ್ವಲ್ಪ ಒಂಚೂರು 10% ಕ್ರಾಸ್ ಇರೋದ್ರಿಂದ, ಇಲ್ಲಾಂದ್ರೂ ಏನ್ ತೊಂದರೆ ಇಲ್ಲ. ಬರೋವಾಗ ಹಿಂಗೆ ಬರ್ಬೋದು, ಹೋಗೋವಾಗ ಹಿಂಗ್ ಹೋಗಿ ನಾರ್ತ್ ಇಂದ, ಆಯ್ತಾ. ಇದು ಪೂರ್ತಿ ಹಾಲೆ ಅಲ್ವಾ? ಎಲ್ಲಿವರೆಗೆ ಹಾಲಣ್ಣ? ಯಾವ್ದಣ್ಣ? ಇಲ್ಲ ಚೇಂಜ್ ಇಲ್ಲ, ಅದಲ್ಲೇ. ಇಲ್ಲ ಇಲ್ಲೊಂದು ಡೋರ್ ಬಿಡುತ್ತಣ್ಣ, ಇಲ್ಲೊಂದು ಬಾಗಿಲು ಬರುತ್ತೆ. ಇದು ಇರುತ್ತೆ, ಹೌದು. 4 ಬಾಗಿಲು ನಿಮ್ಮೂರಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಇದೇನ್ ಗೊತ್ತಾ, ಅದನ್ನೇ ಮಾಡೋಣ. ಇಲ್ಲ ತುಂಬಾ ಜನ ಇಲ್ಲೂ ಮಾಡ್ತಾರೆ. ಇವ್ರ ಮನೇಲೆಲ್ಲ ಅಲ್ಲೇ ಇರೋದು, ಇವ್ರ ಮನೆಗಳೆಲ್ಲ ವಾಯುವ್ಯದಲ್ಲೇ. ಅಲ್ಲೇ ಮಾಡ್ತೀನಿ, ಅಲ್ಲೇ ಸೆಟ್ ಮಾಡ್ತೀನಿ, ಆಯ್ತಣ್ಣ. ಇದು ಚಿಕ್ಕದಾಗ ರೂಮ್ಗೆ ಅಂದ್ಬಿಟ್ಟು ಕೆಲ್ಸ ಇಲ್ಲಿ 2 ಅಡಿ ತಗತೀನಿ ಅಂತ ಹೇಳೋರು ಅವ್ರು. ಓಕೆ, ಇದು ಮುಚ್ಚೋಗುತ್ತೆ. ಇದು ಮುಚ್ಚೋಗ್ಲಿ, ಎಕ್ಸ್ಟ್ರಾ ತಗೊಳ್ಳಿ, ಆಯ್ತಾ. ಇದನ್ನ ಅಲ್ಲ ನಾನು ಈಗ ನನಗೆ ಇದು ಕೊಟ್ಬಿಡು, ಮೆಜರ್ಮೆಂಟ್ ಕೊಡು, ಔಟ್ರು ನಾನು ಸ್ಕೆಚ್ ಕಳಿಸ್ತೀನಿ, ಅದ್ರ ಪ್ರಕಾರ ಮಾಡ್ಕೊಳ್ಳಿ. ಸರಿ. ಇನ್ನು ಅದು ಮಾಮೂಲಿ ಅದೇನ್ ಮಾಡಕ್ಕಾಗಲ್ಲ, ಅದಕ್ಕೆ ಡೋರ್ ಕೊಡ್ತಾ ಇರೋದು ತೊಂದ್ರೆ ಇಲ್ಲ. ಈಗೇನ್ ಮಾಡಕ್ಕಾಗಲ್ಲ, ಫೌಂಡೇಶನ್ ಏನಿಲ್ಲ. ನನಗೆ ಉತ್ತರಕೊಂಡು ಡೋರ್ ಕೊಡ್ತೀನಿ. ಇದು ನನಗೆ ಮೆಜರ್ಮೆಂಟ್ ಡೋರ್ ಕ್ರಾಸ್ ಇರೋದ್ರಿಂದ ಹೊಡ್ಕೊಳಕ್ ಈ ಕಡಿಕೊಂಡು ಡೋರ್ ಕೊಡ್ತೀನಿ ಅಂತ ಅವ್ರು. ಆಯ್ತಾ. ಈಗ ನೀವು ಫಸ್ಟ್ ಕಾಂಪೌಂಡ್ 1ನೇ ಕೆಲಸ, 2ನೇ ಕೆಲಸ ಇದು ಶುದ್ಧೀಕರಣ, ಆಯ್ತಾ. 3ನೇ ಕೆಲಸ ನೀವು ಸ್ಟಾರ್ಟ್ ಮಾಡೋದು. ಹೆಂಗನ ಸ್ಟಾರ್ಟ್ ಮಾಡಿ. ನೀವು ಕೆಲಸ ಸ್ಟಾರ್ಟ್ ಮಾಡಿದಿರ, ಈಗ ಆಲ್ರೆಡಿ ಇಟ್ಟಿದ್ದೀರಾ. ಇನ್ನೇನು ಇದು ಇಲ್ಲ. ಭಾನುವಾರ ಲಾಸ್ಟ್, ನಾಳೆ ಲಾಸ್ಟ್, ನಾಳೆನೆ ಅದು ಹುಟ್ಟುತ್ತೆ. ನಾಳೆನೆ ಇದು ಸ್ಟಾರ್ಟ್ ಮಾಡ್ಬಿಡು. ಇದೆಲ್ಲ ಕ್ಲೀನ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಯ್ತಲ್ವಾ. ಇಟ್ಟಿಗೆ ಬೇಕಾದ್ರೆ ಆಮೇಲೆ ಕಟ್ಸ್ಬೋದಲ್ವಾ, ಅಥವಾ ಈಗ ಒಂದಿಷ್ಟು ಮೂಲಲ್ಲಿ ಕಟ್ಸೋಣ. ಮೂಲೆ ಕುಬೇರ್ ಮೂಲೆ ಇಲ್ಲೇ
ಅಲ್ಲಿ ಅಲ್ಲಿ ಕುಬೇರ ಅಲ್ಲಿ ಮೂಲೆ. ಕುಬೇರ ಮೂಲೆಯಲ್ಲಿ ಒಂದ್ 4 ಕೋರ್ಸ್ ಇಟ್ಬಿಡು ಅಲ್ಲಿ ಹೌದಾ ಸ್ಟಾರ್ಟ್ ಮಾಡಿಸ್ಬಿಟ್ಟು ಆಮೇಲೆ ಕ್ಯಾಲ್ಸಿಯಂ ಕಾಂಪೌಂಡ್ ಹಾಕ್ಸಿ ಹ್ಮ್ ಅಲ್ಲಿಂದ ಕಟ್ಕೊಂಡ್ ಬರ್ಬೇಕು ಸರಿ ಕಟ್ಟೋವಾಗ. ಸರಿ ಇದು ನಿಮ್ಗೆ 2 ರೂಮ್ ಬರುತ್ತೆ ಇಲ್ಲಿ. ಇಲ್ಲಿ 2 ರೂಮು ಹಾ. ಇಲ್ಲಿ ವಾಶ್ರೂಮ್ ಅಂತ ಅನ್ಕೊಂಡಿದೀನಿ. ಇಲ್ಲೇ 3 ಅಡಿಲಿ ಒಂದ್ ಬಾಗ್ಲು ಕೊಡೋಣ ಅನ್ಕೊಂಡಿದೀನಿ ಹೊರಗಡೆಯಿಂದ ಬರಕ್ಕೆ. ಅಂದ್ರೆ ಒಂದೇ ರೂಮ್ ಬರೋದು ನಿಮ್ಗೆ ಇಲ್ಲಿ ಬಾಗ್ಲು ಗೀಗ್ಲು ಟಾಯ್ಲೆಟ್ ಎಲ್ಲ ಬಂದ್ರೆ ಒಂದೇ ರೂಮ್ ಸಿಗುತ್ತೆ ಇಲ್ಲಿ. ಎಷ್ಟು 10 ಅಡಿಗೆ 10 ಅಡಿ ಅಂದ್ರೆ 29 ಇದೆ. ಚೆನ್ನಾಗಿರುತ್ತೆ. ಹಾ 29 ಇದೆ. ಚಿಕ್ಕದಾಗ್ತದೆ. ಹಿಂಗ ಅದೇ 12 ಬರುತ್ತಲ್ಲ. ಅದೇ ನೋಡೋಣ ಈಗ 12 ಬರ್ಲಿ ಇದು. ಹಾ. ಇನ್ನ ಉದ್ದ ಬರುತ್ತೆ ಸರ್, ಅಗ್ಲ ಕಡಿಮೆ ಬರುತ್ತೆ ಅಂತ ಇವ್ರು ಹೇಳ್ತಿರೋದು. ಒಂದ್ ರೂಮ್ ಕೊಟ್ರೆ ಇನ್ ಜಾಗ ಸ್ಪೇಸ್ ಉಳಿಯುತ್ತಲ್ಲ, ಸುಮ್ನೆ ಇಲ್ಲೇ ವಾಶ್ರೂಮ್ ಕೊಟ್ರೆ ಅದನ್ನೇ ನಾನು ಈಗ ಪ್ಲಾನ್ ಹಾಕೋಣ. ಹ್ಮ್. ಪ್ಲಾನ್ ಅಲ್ಲಿ ನಿಮ್ಗೆ ನಾನು ಕೊಡ್ತೀನಿ ಕರೆಕ್ಟ್ ಆಗಿ ಇದು ಮೆಜರ್ಮೆಂಟ್ ಕೊಡಿ ನನಗೆ. ಇದು ಎಷ್ಟಕ್ಕೆ ಎಷ್ಟಿದೆ. ಈಗ ಫೌಂಡೇಶನ್ ಇರೋದು ಹಿಂಗಿಂಗ್ ಹಾ. 29 ಹ್ಮ್. ಹಿಂಗಿಂಗ್ 33 ಅಡಿ. 33 29 30 33 ಆಗ ಕರೆಕ್ಟ್ ಆಗಿದೆ ಅದು ಕರೆಕ್ಟ್ ಆಗಿದೆ. ಹಾ ಬರುತ್ತೆ. ಚೆಕ್ ಮಾಡ್ತೀನಿ. ಹಾ 33 33 ಉತ್ತರ ದಕ್ಷಿಣ 29. 29 ಹ್ಮ್. ಓಕೆ. ಇದಕ್ಕೆ ನೀವು ಬನ್ನಿ ಅಲ್ಲಿ. ಇದಕ್ಕೆ ನಾನು ಸೆಟ್ ಮಾಡಿಸ್ತೀನಿ ನಿಮ್ಗೆ. ಹ್ಮ್ ಹ್ಮ್ ಸೆಟ್ ಮಾಡಿ ಸ್ಕೆಚ್ ಕಳಿಸ್ತೀನಿ. ಹ್ಮ್ ಕಿಟಕಿ ಬಾಗ್ಲು ಎಲ್ಲ ಫುಲ್ ಪರ್ಫೆಕ್ಟ್ ಆಗಿ ಹ್ಮ್ ಅದ್ರ ಪ್ರಕಾರ ನೀವು ಸೆಟ್ ಮಾಡಿ. ಇದು 12 ಅಡಿ ಸಾಕಾ? ಇದು 12 ಅಡಿ. 12 ಅಡಿ ಸೆಟ್ ಮಾಡೋಣ. ಮಿಕ್ಕಿದ್ದು ಹಾಲು ಹ್ಮ್ ಅಲ್ವಾ? ಮಿಕ್ಕಿದ್ದ. ಅಲ್ಲಿ ನಿಮ್ಗೆ ಇನ್ನೊಂದು ರೂಮ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹಾ. ಡೈನಿಂಗ್ ಬೇಕಾ ರೂಮ್ Dining ಬೇಕಾ hall. ಸೆಟ್ ಮಾಡಿ. ಅಲ್ಲ ನಾನಲ್ಲಿ ಹಾ. ಹೊರಗಡಿಕೆ ಒಂದು ರೋಲಿಂಗ್ ಶಟರ್ ತರ ಕೊಡ್ಬೋದಾ? ಓ ಇಲ್ವೇ ಹಂಗೆ ಕೊಡ್ಬೋದಾ ಅಂತ. ಹಾ ಕೊಡ್ಬೋದಾ ಅಥವಾ ಬರೀ ಕಿಟಕಿ ಕೊಡ್ಬೋದು. ಕೊಟ್ಟಗಳ? ಕೊಡ್ಬಾರ್ದು ಕಿಟಕಿ ಮಾತ್ರನೇ. ಕಿಟಕಿ ಕೊಟ್ಟಗಳ. ಕೊಡಂಗಿಲ್ಲ. ಹಾ ಸರಿ. ರೋಲಿಂಗ್ ಶೆಟ್ ಅಂಗಡಿ ಮಾಡಬೇಕು ಅಂದ್ರೆ ಆಗಲ್ಲ. ಹಾ 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 ಅದು ಕೊಡಬಾರ್ದಲ್ಲಿ. ಅಲ್ಲೇನು ಮಾಡಂಗಿಲ್ಲ. ಹ್ಮ್ ಅದು ಡೈನಿಂಗ್ ಮಾಡ್ಬೋದು. ಇಲ್ಲ ರೂಮ್ ನೋಡೋಣ ಸೆಟ್ ಮಾಡೋಣ. ಯಾಕಂದ್ರೆ ಇಲ್ಲಿ ನಿಮ್ಗೆ ಈ ಕಡೆ ಡೋರ್ ಬರೋದ್ರಿಂದ ಬಾತ್ರೂಮ್ ಎಲ್ಲ ಬರೋದ್ರಿಂದ ಇದು ಎಷ್ಟಾಗುತ್ತೆ ನೋಡೋಣ. ಇಲ್ಲಿ ಸೆಟ್ ಆಗಿಲ್ಲ ರೂಮ್ ಅಲ್ಲಿ ಕೊಡ್ಬೇಕಾಗ್ತದೆ. ಸರಿ ಸರಿ ಸರಿ. ನಮ್ಮ ನೋಡೋಣ. ಹಾ ಹ್ಮ್. ಅದ್ ನೋಡೋಣ ಸೆಟ್ ಪ್ಲಾನಿಂಗ್ ಅಲ್ಲಿ ಪ್ಲಾನ್ ಹಾಕಿದಾಗ ಹ್ಮ್ ನಿಮ್ಗೆ 2 ಪ್ಲಾನ್ ಹಾಕೋಣ. ಹಾ 2 ಪ್ಲಾನ್ ಅಲ್ಲಿ ನಿಮ್ಗೆ ಆಗ ಉದ್ದ ಬರುತ್ತೆ, ಅಗ್ಲ ಕಡಿಮೆ ಆಗುತ್ತೆ. ಹೌದು ಲೆಂತ್ ಹಿಂಗಾಗುತ್ತೆ. ಹ್ಮ್ ನೋಡೋಣ ಈಗ 2 ಪ್ಲಾನ್ ಹಾಕ್ತೀನಿ ಅಕ್ಕ. ಸರಿ ಸರಿ. ಆ ಪ್ಲಾನ್ ಒಂದು ಈ ಪ್ಲಾನ್ ಒಂದು ಹಾಕೋಣ. ಹ್ಮ್ ಇಲ್ಲಿ ರೂಮ್ 2 ರೂಮ್ ಹಾಕಿ ಪ್ಲಾನ್ ಒಂದು, ಅಲ್ಲಿ ರೂಮ್ ಹಾಕಿ ಪ್ಲಾನ್ ಮಾಡೋಣ. ಯಾವ್ದು ಚೆನ್ನಾಗಿದೆ ಅದು ಸೆಟ್ ಮಾಡೋಣ. ಸರಿ. 2 ರೂಮ್ ಕೊಟ್ಟು ಅದು ಡೈನಿಂಗ್ ಅಲ್ಲಿ ಮಾಡಿದ್ರೆ ಸರಿ ಅಂತ ನಾವು ಅಂದ್ರೆ ಇಲ್ಲಿ ಹಾ ಇರ್ಲಿ. ಅಲ್ಲಿ ಒಂದು ಬಾತ್ರೂಮ್ ಬರಬೇಕು, 2 ರೂಮ್ ಬರಬೇಕು, ಮತ್ತೆ ಇಲ್ಲಿ ಒಳಗಡೆ ಡೋರ್ ಬರಬೇಕು. 3 ಅಡಿ ಡೋರ್ ಆಗುತ್ತೆ, 4 ಅಡಿ ಬಾತ್ರೂಮ್ ಹೋಗುತ್ತೆ, 10 ಅಡಿ ಇರ್ಬೇಕು. ಆಯ್ತಾ ಅಣ್ಣ? 20 ಎಷ್ಟು? 20 90 29ರಲ್ಲಿ 4 ಅಡಿ ಇಲ್ಲಿ ಡೋರ್ಗೆ ಹೋಯ್ತು. ಹಾ ಇನ್ನು ಎಷ್ಟಿರುತ್ತೆ? 4 ಅಡಿ ಡೋರ್ಗೆ ಹೋದ್ರಿಂದ 29ರಲ್ಲಿ 29 4 25. 25ರಲ್ಲಿ 5 ಅಡಿ ಬಾತ್ರೂಮ್ಗೆ ಹೋಯ್ತು. ಹಾ ಇನ್ನು 20 ಅಡಿ 20 ಅಡಿ. ಅದ 10 10 ಅಡಿ ಇರ್ತದೆ. ಹಾ 10ಕ್ಕೆ 13 2 ರೂಮ್ ಮಾಡ್ಬೋದು. ಅದು ಗೋಡೆ ಗಿಡೆ ಎಲ್ಲ ಹೋಗ್ಬಿಟ್ರೆ 9 ಅಡಿ ಸಿಗ್ತವೆ. ಹಾ ಈ ಗೋಡೆಗಳೆಲ್ಲ ತೆಗಿಬೇಕಲ್ಲ. ಅದೇ. ಅದು ನೋಡೋಣ ಸೆಟ್ ಮಾಡ್ತೀನಿ. ಸರಿ ಸರಿ. ಸೆಟ್ ಮಾಡ್ಬಿಟ್ಟು ಇದನ್ನ ಪ್ಲಾನ್ ಮಾಡಿಸ್ತೀನಿ. ಫಸ್ಟ್ ಏನ ಎಲ್ ಶೇಪ್ ಕಾಂಪೌಂಡ್ ಹಾ ನಾಳೆ ಲಾಸ್ಟ್ ಹ್ಮ್. ಆ ಕುಬೇರ ಮೂಲೆ 4 ಕಿಟಕಿ ಇಟ್ಸ್ಬಿಡಿ. ಹ್ಮ್ ಈ ಎಲ್ ಶೇಪ್ ಕಾಂಪೌಂಡ್ ಹಾಕ್ಸಿ ಇದನ್ನ ಶುದ್ಧೀಕರಣ ಮಾಡಿ. ಹ್ಮ್ ಆಯ್ತಾ? ನಾನು ಪ್ಲಾನ್ ಕಳಿಸ್ತೀನಿ. ಸರಿ, ಕಂಬಟ ಸರಿ, ಪ್ಲಾನ್ ಕಳಿಸ್ತೀನಿ. ಸರಿ. ಇದಕ್ಕೂ ಮೆಟ್ಲು ಇಲ್ಲಿಂದ ಎಲ್ಲಿ ಎಷ್ಟಿದೆ ಜಾಗ ನಿಮ್ದು? ಇಲ್ಲಿ ಈ ಅಲ್ಲಿವರೆಗೂ ಇದೆ. ಇಲ್ಲಿವರೆಗಿದೆ ಉತ್ತರ. ಹ್ಮ್ ಅಲ್ಲಿವರೆಗೂ ಇದೆ. ಇಲ್ಲಿವರೆಗೂ ಇದೆ. ಅಲ್ಲಿವರೆಗೂ ಇದೆಯಾ? ಹ್ಮ್. ಪೂರ್ವದಲ್ಲಿ ಎಷ್ಟಿದೆ? 12 ಅಡಿ ಇದೆ ಇಲ್ಲಿ. ಪೂರ್ವದಲ್ಲಿ 12 ಅಡಿ ಇದೆಯಾ? ಹಾ. ಗೋಡೆವರೆಗೂ ಇದೆ. ಹ್ಮ್. ಈಗ ಮೆಟ್ಲು ಈ ಕಡೆ ವಾಯುವಿದೆಲ್ಲ ಹಾಕೊಡ್ಲಾ? ಅಲ್ಲಿ ಆಗಲ್ಲ, ಅಲ್ಲಿ ಬರಕ್ ಜಾಗ. ಅದೇ ಇಲ್ಲಿಗೆ ಅನ್ಕೊಂಡಿದೀವಿ. ಹಾ ಸಪರೇಟ್ ಬಚ್ಚಲ ಮನೆ ಮಾಡಿ ಬಚ್ಚಲ ಮನೆ ಮಾಡೋಣ. ಸಪರೇಟ್ ಮಾಡ್ಕೋಬೋದಾ? ಮಾಡ್ಬೋದು. ಮಾಮೂಲಿ. ಕಾಂಪೌಂಡ್ಗೂ ಟಚ್ ಆಗಬಾರ್ದು. ಹಾ. ವೆಸ್ಟರ್ನ್ ಟಾಯ್ಲೆಟ್ ಹ್ಞೂನಮ್ಮ. ಒಳಗಡೆ ಇಡ್ಸಕ್ಕೆ ಇಲ್ಲ ಇಲ್ಲೇ ಮಾಡ್ಕೊಡ್ತೀನಿ. ಇಲ್ಲಿ ಎಷ್ಟಿದೆ? ಇಲ್ಲಿ ಅದೇ ಇಲ್ಲಿ 8 ಅಡಿ ಇದೆ. ಇಲ್ಲಿ 8 ಅಡಿ ಇದೆಯಾ? ಅಲ್ಲಿಲ್ಲ, ಅಲ್ಲಿ 3 ಅಡಿ ಇದೆ. 3 ಅಡಿ ಅಷ್ಟೇ. ಹಾ. ಹಾ ಇಲ್ಲಿ ಇಲ್ಲಿದೆ 8 ಅಡಿ. ಇಲ್ಲಿ ಕಾಂಪೌಂಡ್ ಹಾಕ್ಬಿಟ್ಟು ಸಪ್ರೇಟ್ ಆಗಿ ಹಾ. ಕಾಂಪೌಂಡ್ ಟಚ್ ಮಾಡಿದಿರಾ ಹಾ. ಸಪ್ರೇಟ್ ಆಗಿ ಹಾಕ್ಬೇಕು. ಇದಕ್ಕೂ ಟಚ್ ಆಗಂಗಿಲ್ಲ, ಇದಕ್ಕೂ ಟಚ್ ಆಗಂಗಿಲ್ಲ. ಇದಕ್ಕೂ ಟಚ್ ಆಗಿದ್ರೆ ಅದು ಟಚ್ ಆಗಲ್ಲ. ಸಪರೇಟ್ ಮೆಟ್ಲು ಇರ್ತದೆ, ಹಾ. ಮೆಟ್ಲಿಗೂ ಟಚ್ ಆಗಬಾರ್ದು. ಮೆಟ್ಲು ಆ ಕಡೆ ಕೊಡೋಣ ಅನ್ಕೊಂಡಿದ್ವಿ. ಕೊಡಬಹುದಾ? ಎಲ್ಲ ಕುಬೇರ ಮನೇಲಿ ಕೊಡ್ಬೋದು. ಜಾಗ ಜಾಸ್ತಿ ಇದೆ ಅಲ್ಲಿ. ಅಲ್ಲೂ ಇದೆ, ಅಲ್ಲೂ 8 ಅಡಿ ಇದೆ. 8 ಅಡಿ ಇದೆಯಾ? ಹಾ ಹಾ ಸರ್ ಅಲ್ಲೇ ಕೊಡೋಣ ಬಿಡ್ರಿ ಹಂಗಾರೆ. ಅಲ್ಲೇ ಕೊಡಿ. ಇಲ್ಲಿ 2 ಬರೋದ್ರಿಂದ ಹಾ. ಇಲ್ಲಿ ಮೆಟ್ಲು ಹೌದು, ಬರೋದನ್ನ ಬನ್ನಿ. ಆ ಕಡೆ ಕೊಟ್ಬಿಟ್ರೆ ಹಾ ಅಲ್ಲೇ ಕೊಡೋಣ. ಕುಬೇರ ಮನೇಲಿ ಕೊಡ್ತೀನಿ. ಇಲ್ಲಿದೆ. ಕೊಡ್ಬೋದು, ಕೇಳಬೇಕು, ಅದಕ್ಕೆ ಕೊಡಬಹುದಾ? ಅಲ್ಲಿ ಕೊಡ್ಬೋದು. ಹಾ ಇದು ಫುಲ್ ಬೌಂಡ್ರಿನೇ ನಮ್ದು ಸರ್. 4 ಜನ ಅಣ್ಣ ತಮ್ಮದಿರ್ಗೂ ಒಂದೊಂದ್ ಭಾಗ. ಹಾ 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 ಅದೊಬ್ರು ಅಣ್ಣ, ಇವ್ರೊಬ್ರು ಅಣ್ಣ, ಇಲ್ಲೊಬ್ರು ಅಣ್ಣಂಗೈತೆ. ಇದು ನನ್ಗೆ ಇಲ್ಲಿ ಸರ್ ಇಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೂ ನಾನು ಮೆಟ್ಲು ಹಾಕಿದ್ರು ಹಾ ಹಾ ಮತ್ತೆ ಮುಂದೆ ಏನ್ ಮಾಡ್ಬೇಕತ್ತಾ? ಸರಿ, ಗಲೀಜಿದೆ. ಇರ್ಲಿ ಮುಂದೆ ಹಾ ಅಲ್ಲಿ ಅಡಿಗೆ ಮನೆ ಹತ್ರ ಹಿಂಗೆ ಇಲ್ಲಿ ಮೆಟ್ಲು ಹಾಕ್ತೀನಲ್ವಾ, ಹಾ ಹಾ ಈ ಸ್ಟ್ರೈಟ್ ಮತ್ತೆ ಇಲ್ಲಿ ಏನಾದ್ರು ಅಲ್ಲಿ ಬೆಳೆಸ್ಕೋಬೇಕು ಒಂದು ಪಿಲ್ಲರ್ ಹಾಕಿ ಹಾ 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 ಮುಂದೆಗಡೆ. ಗೊತ್ತಾಯ್ತು. ಶೀಟ್ ಹಾಕಬಹುದಲ್ವಾ? ಶೀಟ್ ಹೆಂಚು ಹೆಂಚು ತರ ಹಾಕಿ ಹಾ. ಒಂದು ಡಿಸೈನ್ ತರ ಮಾಡೋಣ. ಎಲಿವೇಶನ್ ಕೂಡ ಎಲಿವೇಶನ್ಗೂ ಬೇಕು, ಚೆನ್ನಾಗಿರುತ್ತೆ. ಸರಿ ಸರಿ. ಇಲ್ಲಿ ಮೆಟ್ಲು ಹಾಕ್ತೀನಿ.
ಅಲ್ಲಿ ನಿಮಗೆ ಎಲಿವೇಶನ್ ತರ ಫ್ರಂಟ್ ಕೊಡ್ತೀನಿ, ಅಲ್ಲಿ ಅಡಿಗೆ ಮಂದಿ ಆಚೆಗೆ ಅದು ಇಲ್ಲಿ ಎಷ್ಟು ಬಂದು ಬೆಳೆಯುತ್ತೆ ಅಷ್ಟು ಅಲ್ಲಿ ಅಷ್ಟು ಕೊಟ್ಟು set ಮಾಡಿ. ಡೋರ್ ಕೊಟ್ಟಿಲ್ಲ, ಡೋರ್ ಸೇಫ್ಟಿ ಆಗುತ್ತೆ. ಹಾ, ಡೋರ್ಗೂ ಸೇಫ್ಟಿ ಆಗುತ್ತೆ. ಆಚೆ ಕಡೆ ನಿಮ್ಗೆ ಹೆಂಚು ಹಾಕಿದ್ರೆ ಹೆಂಚು ಹಾ, ಒಂದು ಎಲಿವೇಶನ್ ನೋಡಕ್ ಚೆನ್ನಾಗಿರುತ್ತೆ. ಸರಿ ಸರಿ. ಹಂಗ್ ಮಾಡೋಣ ಸರಿನಕ್ಕ? ಹ್ಮ್. ಅಷ್ಟೇ ಫಸ್ಟ್ ಕೆಲಸ ಕಾಂಪೌಂಡ್ ಹ್ಮ್. ಇವತ್ತೇ ಕರ್ಸಿ ಅಲ್ಲಿ ಎಲ್ಲಿಂದ ಬರ್ಬೇಕು ಅಂದ್ರೆ ಅದು ಇಲ್ಲಿಂದ ಅಲ್ಲಿ ಒಂದು 10 ಅಡಿ ಬಿಡೋಣ. ಹಾ. ಅವ್ರು ನಿಂತಾರಲ್ಲ ಅಲ್ಲಿ, ಹಾ. ಇಲ್ಲಿಂದ ಎಷ್ಟಿದೆ? ಅದು ನಿಮ್ದು ಎಷ್ಟು ಮಾಮೂಲಿ ಇಲ್ಲಿ ಡ್ರೈನೇಜ್ಗೆ 2 ಅಡಿ ಬಿಟ್ಬಿಟ್ಟು ನಾವು ಏನೈತೆ ಅಷ್ಟು ಎರಡನೇ ಹಾಕೋಣ. ಬಿಟ್ಟು ಏನ್ ಲೆಕ್ಕಿಲ್ಲ, ಹಾ. ಇಷ್ಟು ತಗೋಬೇಕು ಅಂತ ಏನಿಲ್ಲ. ಏನ್ ಇಲ್ಲ, ಲೆಕ್ಕ ಇಲ್ಲ. ನೀನು ಅಲ್ಲಿಂದ ಇರೋಣ, ಹ್ಮ್. ಅಲ್ಲಿಂದ ಸ್ಟ್ರೈಟ್ ಅಂದ್ರೆ ದಕ್ಷಿಣ ಆಕ್ಚುಲಿ ಕಡಿಮೆ ತಗೋಬೇಕು. ಹಾ, ಹಾ. ನಿಮ್ದು ಉತ್ತರ ಎಷ್ಟಿದೆ? ಉತ್ತರ 8 ಐತಿ. ಇದು 7.5 ತಗೊಳ್ಳಿ, ಹಾ, ಹಾ, ಹಾ. ಯಾಕಂದ್ರೆ ಅದು ಜಾಸ್ತಿ ಅಲ್ಲ ಇರ್ಬೇಕು. ಬಿಡಿ ಉಳ್ಕೊಂಡ್ ಈ ಕಡೆ ಕುಳ್ಕೊಳತ್ 7 ತಗತೀವಿ ಬೇಕಾದ್ರೆ ಒಂದ್ ಅಡಿ 7 ಅಡಿ ಕಮ್ಮಿ. ತಗೊಳ್ರಿ. ಹಾ. 7 ಅಡಿಗೆ ಹ್ಮ್. ಕರೆಕ್ಟ್ ಆಗಿ ಸೆಟ್ ಮಾಡಿ. ಹ್ಮ್. ಅದು 8 ಇರುತ್ತೆ ಅವಾಗ. ಹಾ, ಹಾ. ಇಲ್ಲಾಂದ್ರೆ ಈ ದಕ್ಷಿಣ ಜಾಸ್ತಿ ಇದ್ದು ಅದು ಕಡಿಮೆ ಆಗ್ಬಾರ್ದು. ಹಾ, ಕಡಿಮೆನೆ ಮಾಡ್ಕೊಂತೀವಿ. ಕಾಲೇಜ್ ಜಾಸ್ತಿ ಇದೆ, ಚರಂಡಿಗೆ 7 ಅಡಿ ಬೇಡ, 7 ಕಾಲ್ ತಗೋಬೇಕು. ಹಾ, ಹಾ. 7 ಅಡಿನೂ 7 ಕಾಲ ತಗೊಳ್ಳಿ. ಸಾಕು. ಹೌದು, ಇಲ್ಲ, ಇದಕ್ಕೆ 6 ಸ್ಟೇರ್ ಕೇಸ್ ತಗೋ. 6 ಆದ್ರೂ ಸಾಕು. 7 ಅಡಿ ಆಗುತ್ತಲ್ಲ ಅಂತ ಹೇಳ್ತಾರೆ. ಅಲ್ಲ 6 ಆದ್ರೂ ಸಾಕು. ಅಲ್ಲ ಇರ್ಲಿ ಕಾಂಪೌಂಡ್ ಟಚ್ ಆಗುತ್ತೆ ಮತ್ತೆ. ಹಾ, ಹಾ. ಯಾಕಂದ್ರೆ 5 ಅಡಿ ಸ್ಟೇರ್ ಕೇಸ್ ಟಚ್ staircase ಮಾಡಂಗಿಲ್ವಾ? ಮಾಡಂಗಿಲ್ಲ. ಹಾ, ಸರಿ. ಸ್ಟೇರ್ ಕೇಸ್ಗೂ ಮತ್ತೆ ನಿಮ್ಮ ಕಾಂಪೌಂಡ್ಗೂ 1 ಅಡಿ ಗ್ಯಾಪ್ ಇರಬೇಕು. ಹಾ, ಹಾ, ಹಾ. ಸ್ಟೇರ್ ಕೇಸ್ ಟಚ್ ಆಗಂಗಿಲ್ಲ. ಸ್ಟೇರ್ ಕೇಸ್ ಮನೆಗೆ ಟಚ್ ಇರುತ್ತೆ ಅಷ್ಟೇ, ಹ್ಮ್, ಹ್ಮ್. ಮತ್ತೆ ಇದಕ್ಕೆ ಈ ಕಾಂಪೌಂಡ್ ಟಚ್ ಆಗಂಗಿಲ್ಲ. ಸ್ಟೇರ್ ಕೇಸ್ಗೂ ಈ ಮೆಟ್ಲಿಗೂ ಸಪರೇಟ್ ಇರ್ಬೇಕು ಅಂತ. ಕಾಂಪೌಂಡ್ 1 ಅಡಿ ಗ್ಯಾಪ್ ಇರಬೇಕು. ಅದರಿಂದ 7 ಅಡಿ ತಗೋ ಪರವಾಗಿಲ್ಲ. ಹ್ಮ್, ಹ್ಮ್. ಅಲ್ಲಿ 8 ಅಡಿ ಇದೆ, ಹಾ. ನಮ್ಗೆ ಅವಾಗ ಈಕ್ವಲ್ ಆಗುತ್ತೆ. ಅವಾಗ ಪಶ್ಚಿಮ 3 ಇದೆ, ಅಲ್ಲಿ 6 8 ಇದೆ. 12 ಐತೆ. ಹಾ ತಗೋಬೋದಲ್ಲ ಕಾಂಪೌಂಡ್, ಏನ್ ತಪ್ಪೇನಿಲ್ವಾ? ಇಲ್ಲ ಇಲ್ಲ. ತಗೋಬಹುದು ಅಲ್ಲ, 7 ಈಗ ಅಲ್ಲ ಆ ಕಡೆ 8 ಇರೋದ್ರಿಂದ ಇಲ್ಲಿ 7 ತಗೊಳ್ಳಿ ಅಂತ. ಅಣ್ಣ. ಆ ಕಡೆಗೇನ ಈ ಕಡೆಗೇನ ಆ ಕಡೆ ಜಾಸ್ತಿ, ಈ ಕಡೆಗೇನ ಆ ಕಡೆ ಜಾಸ್ತಿ. ಹಂಗೆ ನಿನ್ನ ಮಾಕಣ 7 ಅಡಿಗೆ ಹಾಕಿ ಹ್ಮ್, ಹ್ಮ್. 5 ಅಡಿ ಮೆಟ್ಲು ತಗೋ, ಇನ್ನ 2 ಅಡಿ ಗ್ಯಾಪ್ ಇರುತ್ತೆ ಓಡಾಡಕ್ಕೆ. ನೀವು ಇದಕ್ ಕಡಿಮೆ ಇಲ್ಲಿವರೆಗೂ ಮಾತ್ರ ಹಾಕಿ ಸಾಕಲ್ವಾ? ಅಲ್ಲಿ ಮೆಟೀರಿಯಲ್ ಫುಲ್ ಬೇಡ, ಅಲ್ಲಿ ಮೆಟೀರಿಯಲ್ ಎತ್ಕೊಂಡು ಹೋಗಿ ಸಾಕ್ಬೇಕು. ಅವ್ರು ನಿಂತಾರಲ್ಲ ಹಾ, ಆ ಕಿಚನ್ ಇದು ಅಲ್ಲಿಂದ ಕಲ್ಲಿದೆ ನೋಡು, ಹಾ, ಹಾ. ಅಲ್ಲಿ ಆ ಗಂಟ. ಕಲ್ಲಿಂದ ಹಿಂಗ್ ಸ್ಟ್ರೈಟ್ ತಗೊಂಡೋಗಿ ಹಾ, ಹಿಂಗೆ ತಗೊಂಡೋಗು. ಆ ಲಾಸ್ಟ್ ಅಲ್ಲಿ- ವರ್ಗು ತಗೊಂಡೋಗ್ಬಿಡು. ಹಾ, ಹಾ. ಲಾಸ್ಟ್ ವರ್ಗು ಎಷ್ಟಿದೆ ನಿಮ್ದು ಅಷ್ಟು ತಗೊಂಡೋಗಿ ಬಿಟ್ಬಿಡು ಆ ಸರ್. ಕಡೆ ಏನ್ ಬೇಡ. ಆ ಕಡೆ ಬೇಡಮ್ಮ, ಮನೆ ಫಿನಿಶ್ ಆದ್ಮೇಲೆ ಹಾಕೋಣ. ಇದು ಫಸ್ಟ್ ಮನೆ ಎದ್ದೊಳಕ್ಕೆ ಸ್ವಲ್ಪ ಹೈಟ್ ಹಾಕೋಣ. ಇದು ಹ್ಮ್. ಮತ್ತೆ ಇದೆಲ್ಲ ಹೈಟ್ ಆಗುತ್ತೆ. ಹ್ಮ್. ಮನೇನು ಅಷ್ಟೇ, ಈಗ ಈ ರೋಡಿಂದ 2.5 ಅಡಿ ಹೈಟ್ ಇರ್ಬೇಕು. ಈಗ ಎಷ್ಟಿದೆ? ಇದೆಯಲ್ಲ 2.5 ಅಡಿ. ಇದೆ ಇದೆ 2.5 ಐತ್ಯಾ? 2.5 ಇದೆ. ಹಾ? 2.5 ನಿಜ. 2.5 ಮೇಲಿದೆ. ಹಾ ನೋಡ್ಕೊ. ಒಂದ್ ಅಡಿ ಪ್ಲಿಂತ್ ಬೀಮ್ ಮಾತಾಡಿರ್ತಾರಲ್ಲ, ಹಾ. ಒಂದ್ ಅಡಿ ಪ್ಲಿಂತ್ ಬೀಮ್ ಎತ್ಸ್ಕೊಳ್ಳಿ. ಹಾ, ಒಂದು ಪ್ಲಿಂತ್ ಬೀಮ್ ಏನಾದ್ರು ಹಾಕೊಂಡು ಸ್ಟಾರ್ಟ್ ಮಾಡ್ಕೊ ಅಷ್ಟೇ. ಇದೆ 2.5 ಅಡಿ ಇಲ್ದಲ್ಲ ಏನು ಅಲ್ಲಿಗೆ ಐತೆ 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 ಐತೆ. ನಾಳೆ ಬೆಳಗ್ಗೆ ಇನ್ಯಾರನ್ನ ಕಟ್ಟಿದ್ರು ಹೈಟ್ ಆಗಿ, ಹ್ಮ್, ಹ್ಮ್. ನಮಗೆ ಉತ್ತರದಲ್ಲೋ ಪೂರ್ವದಲ್ಲೋ ಸ್ವಲ್ಪ ಒಂದು ಹೈಟ್ ಇದ್ರೆ ಒಳ್ಳೇದು. ಹ್ಮ್, ಹ್ಮ್. ನೋಡಿ ಸೆಟ್ ಮಾಡ್ವಿ ನೀವು. ಮಿಕ್ಕಿದಲ್ಲಿ ನೋಡಿ, ಈ ಕಡೆ ಎಲ್ಲ ಹೈಟ್ ಇದೆ, ಚೆನ್ನಾಗಿದೆ ವಾಸ್ತುಗೆ. ಈಗ ಬೇಕಾದ್ರೆ ಇದ್ರಕ್ಕಿನ್ನೂ ಅರ್ಧ ಅಡಿ ಹಾಕಿ ಅಂತೀರಾ? ಅದೇ ಪ್ಲಿಂತ್ ಏನಂತ ಅದ್ರ ಮೇಲೆ ಹ್ಮ್, ಒಂದ್ ಅಡಿ ಪ್ಲಿಂತ್ ಬೀಮ್ ಹಾಕ್ಸ್ಕೊಳ್ಳಿ. ಪ್ಲಿಂತ್ ಬೀಮ್ ಹಾಕೋಬಹುದು, ಏನ್ ತೊಂದ್ರೆ. ಹಾಕಿ ಮಾಡಿದ್ರೆ ಸ್ವಲ್ಪ ಹೈಟ್ ಇರ್ಬೇಕು ಯಾವಾಗ್ಲೂ ಮನೆ. ಹ್ಮ್. ಏನಮ್ಮ ಹ್ಮ್. ಹಂಗೆ ಮಾಡ್ರಿ ಸಾಕು. ಇರೋದು ಚೆನ್ನಾಗಿದೆ ಸ್ಟ್ರಾಂಗ್ ಆಗಿ. ಇದನ್ನ ಸ್ವಲ್ಪ ಒಂಚೂರು ಡ್ರಿಲ್ಲಿಂಗ್ ಅಲ್ಲಿ ಇದು ಮಾಡಿಸಿ ಹಾ, ಕನೆಕ್ಟ್ ಮಾಡ್ಕೋಬೇಕು. ಏನ ಈಗ ಇದು ಮತ್ತೆ ಇದ್ರ ಮೇಲೆ ಮತ್ತೆ ಕಂಬಿ ಕಟ್ತಾನಲ್ಲ, ಹಾ. ಆ ಒಳಗಡೆ ಒಂಚೂರು ಹಿಂಗೆ ಕೊಡ್ಬೇಕು ಒಂದೇ, ಏನೋ ಗ್ರಿಲ್ ಹಾಕಿ ಈ ತರ ಹೌದಾ? ಮಾಡ್ಬೇಕು. ಡ್ರಿಲ್ ಹಾಕ್ಬಿಟ್ಟು ಮಿಷಿನ್ ಅಲ್ಲಿ ಕಟ್ ಮಾಡಿದ್ರೆ ಡ್ರಿಲ್ ಮಾಡ್ತಾನೆ ನನಗೆ. ಹಾ, ಹಾ. ಡ್ರಿಲ್ ಮಾಡಿ ಅದ್ರ ಕೂರ್ಸಿ ಅಂತಲಾ? ಕೂಡಿಸ್ಕೋಬೇಕು. ಹೌದು. ಹೈಟ್ ಮಾಡೋದಾದ್ರೆ ಹ್ಮ್ ಆಯ್ತಲ್ವಾ? ಹ್ಮ್. ಹಂಗೆ ಮಾಡಿ, ಇಲ್ಲಾಂದ್ರೆ ಇದ್ರಲ್ಲೇ ಕಟ್ಟಿ ಅಂತ ತೊಂದ್ರೆ ಇಲ್ಲ. ಅದು ಹೈಟ್ ಇದೆ. ಇದ್ರಲ್ಲೇ ಅಲ್ಲಿಂದ ಕಟ್ಬಿಟ್ಟು 2 ಅಡಿ 2.5 ಅಡಿ ಒಂದು height ಇದೆ. ಒಳಗಡೆ ಅರ್ಧ ಅಡಿ ಹೈಟ್ ಬೇಕಾದ್ರೆ ಮಾಡ್ಕೊಳ್ಳೋಣ. ಹ್ಮ್. ಏನ್ ತೊಂದ್ರೆ ಇಲ್ಲ. ಒಳಗಡೆಗೆ ಅರ್ಧ ಅಡಿ ಹೈಟ್ ಮಾಡ್ಕೊಂಡು ಜಲ್ಲಿ ಹಾಕುವಾಗ ಹ್ಮ್, ಹ್ಮ್, ಹ್ಮ್. ಮಾಡ್ಕೋಬಹುದು. ಅಣ್ಣ ಫಸ್ಟ್ ಕೆಲಸ ಕಾಂಪೌಂಡು, ಹ್ಮ್. ಆಯ್ತಾ? ಇದು ಶುದ್ಧೀಕರಣ. ಹ್ಮ್. ಆಮೇಲೆ ನೀವು ಇಲ್ಲಿ ನಾಳೆ ಇದು 4 ಕೋರ್ಸ್ ಇಟ್ಬಿಟ್ಟು, ಹ್ಮ್. ಈಗ ಇವತ್ತೇ ಒಂದು ಕೆಲಸ ಮಾಡಮ್ಮ. ಇವತ್ತೇನು ವಾರ? ಶನಿವಾರ. ಶನಿವಾರ. ನಾಳೆ ಬೆಳಗ್ಗೆನೆ ಫಸ್ಟ್ ಬಿಳಿ ಸಾಸಿವೆ ಕಲ್ಲು ಚೆಲ್ಬಿಟ್ಟು ಇಲ್ಲಿ ಕುಬೇರ First ಮನೆ ಮಣ್ಣು ತೆಗಿಸ್ಬೇಕು ಫಸ್ಟ್. ಇಲ್ಲಿ ಕುಬೇರ ಮನೆಯಲ್ಲಿ ಇಟ್ಕೆ ಸ್ಟಾರ್ಟ್ ಮಾಡ್ಬಿಡು. ನಾನು ಒಳ್ಳೆ ದಿವಸ ಹ್ಮ್. ಸ್ಟಾರ್ಟ್ ಮಾಡ್ಬಿಟ್ಟು ಕಾಂಪೌಂಡ್ ಹಾಕ್ಸ್ಬಿಡು. ಸರಿ ಸರಿ. ಮತ್ತೆ ಶುದ್ಧೀಕರಣ ನೀವು ಸ್ಟಾರ್ಟ್ ಮಾಡಿ. ನಾಳೆಲ್ಲ ಆಗ್ಬೇಕದು. ಹೌದು, ಏನು? ನಾಳೆ ಅಲ್ಲೇ ಹಾಕ್ಬಿಟ್ರೆ ಹಾಕ್ಸಿ ಬೆಟ್ರು. ಅಂತ ಹೇಳ್ತಾ ಇರೋದು. ಹಾಕಿದ್ರೆ ಒಳ್ಳೇದು. ಜನಗಳೆಲ್ಲ ಸಿಗ್ಬೇಕಲ್ಲ ಒಂದ್ಸಂತಂದ್ರೆ. ರೆಡಿಮೇಂಟು ಆಗ್ಲಿಲ್ಲ ಅಂತ ಅಂದ್ರೆ ನೀವು ರೆಡಿ ಕಾಂಪೌಂಡ್ ರೆಡಿಮೇಂಟ್ ಹಾಕ್ಬಿಡ್ರಿ. ಅಂದ್ರೆ ಅವ್ರು ಬರ್ಬೇಕಲ್ಲ ನೋಡೋಣ ನಾಳೆ. ಅವ್ರು ಕೇಳ್ಬೇಕಲ್ಲ. ಅವ್ರಿಗೆ ಹೇಳಿದ್ದು ಟೈಮ್ ಇದ್ರೇನು ಪರವಾಗಿಲ್ಲ. ಅಲ್ಲ, ಹೇಳಿದ್ದು ಅವ್ರಿಗೆ ಇವತ್ತು ಅಲ್ಲ, ಹೋಗ್ಬಿಟ್ಟು ಆದ್ರೆ ಇವತ್ತು ಹೋಗಿ ಕರ್ಕೊಂಡ್ ಅಡ್ವಾನ್ಸ್ ಕಟ್ಬಿಟ್ಟು ಆದ್ರೆ ನಾಳೆ ಹಾಕ್ಬಿಟ್ರೆ ಒಳ್ಳೇದು. ಅಂದ್ರೆ ಬರೀ ಅಲ್ಲಿ ಒಂಚೂರು ಇದ್ ಮಾಡಿದ್ರೆ ಆಯ್ತದ ಅಂತ ಕೇಳಿದ್ದು. ನಾಳೆ ಕುಬೇರ ಮನೆಯಲ್ಲಿ ನಾಳೆ ಸ್ವಲ್ಪ 4 ಕಡೆ ಕಟ್ಬಿಟ್ಟು ಆಗ್ಲಿಲ್ಲ ಅಂದ್ರೆ ಅಲ್ಲೊಂದ್ ಸ್ವಲ್ಪ ಇದ್ ಮಾಡ್ಬಿಟ್ಟು ಹಾ. ಆಮೇಲೆ ಮಾಡ್ಕೋಬಹುದು. ಆಮೇಲೆ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಏನಣ್ಣ ಹ್ಮ್, ಹ್ಮ್. ನಾಳೆ ಇದು ಮಾಡ್ಬಿಟ್ಟು ನಾಳೆದ್ದು ಬಂದು ಅವ್ನು ಹಾಕ್ಲಿ ಪರವಾಗಿಲ್ಲ. ಸರಿ ಸರಿ. ನಾಳೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಟ್ರಿ, ಕೆಲಸ ಆಗೋಗುತ್ತೆ. ಓಕೆನಾ? ಹ್ಮ್. ಇನ್ನೇನು ಡೌಟ್ ಇದೆ ಅಣ್ಣ? ಮಿಕ್ಕಿದೆಲ್ಲ ಸ್ಕೆಚ್ ಹಾಕ್ಕೊಡ್ತೀನಿ.
ಹ್ಮ್. ಕ್ಲೀನ್ ಆಗಿ ಅದ್ ರೂಮ್ 2 ರೂಮ್ ಎಲ್ಲೆಲ್ಲಿ ಬರ್ಬೇಕು ಏನೋ. ಅದು ನನಗೆ ಮೇನ್ ಇದ್ದಿದ್ದೆ ಈಗ ಹಾ. ಕ್ರಾಸ್ ಆಯ್ತು ಅಂತಿದ್ರ ಹೌದು ಸ್ವಲ್ಪ ಅದಕ್ಕೆ ಏನಿಲ್ಲ ಕ್ರಾಸ್ ಆಗಿ ಮಾಡಾದ್ಮೇಲೆ ಕೇಳೋದ್ಕಿಂತ ಈಗ್ಲೇ ಮನ್ಸಿಗೆ ಸಮಾಧಾನ ಮಾಡ್ಕೊಬಿಡೋಣ ಅದಕ್ಕೆ ಈಗ ಅಂದ್ಬಿಟ್ಟು. ನೀವೇನ್ ಕ್ರಾಸ್ ಆಗಿದ್ದಕ್ಕೆ ಹಾ ಅಲ್ಲೊಂದ್ ಡೋರ್ ಬಂತು, ಹಾ ಈ ಕಡೆ ವಾಸ್ತುಕ್ ಡೋರ್ ಬಂತು, ಹ್ಮ್ ನಿಮ್ಗಾಗ ಡೋರ್ ನಿಮ್ಗೂ ಬಂತು, ಹಾ ಹಾ 4 ಆಗೋಯ್ತು. ನಿಮ್ಮೂರಲ್ಲಿ ಯಾರಿಗೂ 4 ಡೋರ್ ಇಲ್ವೇನೋ? ಯಾರು ನಾವೇ ಇಡಲ್ಲ. special ಯಾರು 4 ಡೋರ್ ಇಟ್ಟಿಲ್ಲ. ಬಂದೈತೆ ನಾಲ್ಕು ಕಡೆ ಕೆಟ್ಟವ್ರೆ ಅಲ್ಲಿ. ಹಾ ಅಲ್ಲ ನಮ್ಗೆ ಏನ್ ಹೇಳ್ಬೇಕು, ನಮ್ಮ ಮಗನ್ಗೊಂಡವ್ರು, ನನ್ಗೊಂಡವ್ರು, ನಮ್ಮ ಯಜಮಾನ್ರಿಗೊಂಡವ್ರು, ಏನಮ್ಮ ನಮ್ಮ ಮಗಳ್ಗೊಂಡವ್ರು, ನಮ್ 4 ಜನಕ್ಕೆ 4 ಡೋರು. ನಾವು ಅದೊಂದು ಮಾಮೂಲಿ ಅಲ್ಲಿ ಈಗ ಮನೆ ಹೊರಗಡೆಯಿಂದ ಜನಕ್ಕೆ ಬರಕ್ಕೆ ಹಂಗೆ ಅಂತ ಅಲ್ಲ, ಒಂದ್ ಕೊಡೋಣ ಒಂದೇ ಅನ್ಕೊಂಡಿದ್ದೆ. ಬಾಗ್ಲು ಎಲ್ರಿಗೂ ಬರಲ್ವಲ್ಲ. ಆಗಲ್ಲ, ಅದಕ್ಕೋಸ್ಕರ 4 ಜನರು ಒಳ್ಳೇದಾಗಿದೆ 4 ಬಾಗ್ಲು ಇಟ್ಟಿದ್ವಿ ಅಂತ ಹೇಳ್ಬಿಡಿ. ಆಕ್ಚುಲಿ ಫಸ್ಟ್ ಟೈಮು ಹಾ. ಇಲ್ಲಿ ಗೇಟ್ ಕೊಟ್ಬಿಟ್ಟು ಓಹೋ. ಆ ಕಡೆಗೆ ಬಾಗ್ಲು ಕೊಟ್ಕೊಂಡು ಹಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಾ ಸರಿ ಯಾರ ಕರೀತಾವ್ ನೋಡು. ಅಲ್ಲಿ ಯಾರು ಬೇರೆ. ಸರಿನಾ? ಹಿಂಗ್ ಕೊಟ್ಕೊಳ್ಳೋಣ ಅನ್ಕೊಂಡಿದ್ದೆ ನಾನು. ಹಿಂಗ ಬೆಳಬಿಡಿ ಕರೆಕ್ಟ್ ಇದೆ. ಈಗ ಹ್ಮ್ ಪೂರ್ವ ಓಪನ್, ಈ ದಕ್ಷಿಣ ಚೆನ್ನಾಗಿದೆ, ಹ್ಮ್ ಫಸ್ಟ್ ಕ್ಲಾಸ್ ಮನೆ ಬಂದ್ಮೇಲೆ ಚೆನ್ನಾಗಾಗ್ಬಿಡ್ತೀರ. ಹ್ಮ್ ಸೂಪರ್ ಮನೆ ಬನ್ನಿ ನಿಮ್ಮೂರಲ್ಲಿ. ಓಕೆನಾ? ಥ್ಯಾಂಕ್ ಯು ಅಣ್ಣ. ಬನ್ನಿ ಮನೆಗೆ.